ವಿರಾಜಪೇಟೆ ಪುರಸಭೆ ಸಾಮಾನ್ಯ ಸಭೆ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ದೇಚಂಬ ಕಾಳಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಪುರಸಭೆ ಸದಸ್ಯ ಮೊಹಮ್ಮದ್ ರಾಫಿ ವಂದನಾ ನಿರ್ಣಯ ಮಂಡಿಸಿ, ವಿರಾಜಪೇಟೆ ಶಾಸಕ ಅವರ ವಿಶೇಷ ಪ್ರಯತ್ನದಿಂದ ಬೆಂಗಳೂರು ಕೊಡವ ಸಮಾಜಕ್ಕೆ ಸುಮಾರು 7 ಎಕರೆ ಜಾಗ ಮಂಜೂರು ಮಾಡಿಸಿದ್ದು ನಮ್ಮ ಕೊಡಗಿಗೆ ಹೆಮ್ಮೆ ತರುವ ವಿಚಾರ ಎಂದರು. ಸಭೆಗೆ ಆಗಮಿಸಿದ ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ ಮಾತನಾಡಿ, ಕೊಡವರ ಅಭಿವೃದ್ಧಿ ಹಾಗೂ ಏಳಿಗೆಗಾಗಿ ಶಾಸಕರು ವಿಶೇಷ ಪ್ರಯತ್ನ ಪಟ್ಟಿದ್ದು ಶ್ಲಾಘನೀಯ. ಇದರಿಂದ ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗಕ್ಕೆ ಒಳಿತಾಗಲಿದೆ ಎಂದರು. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿರುವ ಮುಖ್ಯ ತೋಡುಗಳ ಹೂಳೆತ್ತುವ ಕಾಮಗಾರಿಗೆ ಪುರಸಭೆ ನಿಧಿಯಿಂದ ಸುಮಾರು 10 ಲಕ್ಷ ರೂಪಾಯಿ ಮೀಸಲಿಟ್ಟಿರುವ ಕುರಿತು ಪುರಸಭೆ ಸದಸ್ಯ ಪೃಥ್ವಿನಾಥ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿ, ಸರ್ಕಾರದ ಹಣ ಪೋಲಾಗ್ತಾ ಇದೆ, ಪುರಸಭೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಜೆಸಿಬಿ ಬಾಡಿಗೆ ತೆಗೆದುಕೊಂಡು ಹಣ ವ್ಯರ್ಥವಾಗ್ತಾ ಇದೆ, ಅವರಿಗೆ ನೀಡೋ ಹಣದಲ್ಲಿ ಜೆಸಿಬಿ ಕೊಂಡುಕೊಳ್ಳಬಹುದು, ಹೂಳೆತ್ತುವ ವಿಚಾರದಲ್ಲಿ 10 ಲಕ್ಷ ತೋರಿಸಿದ್ದೀರಿ, ಸುಮ್ಮನೆ ಹಣ ಪೋಲಾಗ್ತಾ ಇದೆ ಎಂದು ಆರೋಪಿಸಿದರು. ಈ ವಿಚಾರದ ಬಗ್ಗೆ ಪರ ವಿರೋಧ ತೀವ್ರ ಚರ್ಚೆ ನಡೆದು ಹೂಳೆತ್ತುವ ಸಲುವಾಗಿ ಹಣ ಮೀಸಲಿಡಲಾಗಿದೆ ಎಂದು ಅಧ್ಯಕ್ಷರು ಹೇಳಿದರು. ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ, ವಿರಾಜಪೇಟೆ ಪಟ್ಟಣದಲ್ಲಿ ಸ್ವಚ್ಛತೆಯಿಂದ ಕಾಪಾಡಬೇಕಿದೆ, ಎಲ್ಲೆಂದರಲ್ಲಿ ಕಸ ಬಿಸಾಕುವವರ ವಿರುದ್ಧ ಕ್ರಮ ತೆಗೆದುಕೊಂಡು ದಂಡ ಹಾಕಬೇಕು, ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಮನಿರ್ದೇಶಿತ ಸದಸ್ಯ ಶಬರೀಶ್ ಶೆಟ್ಟಿ ಮಾತನಾಡಿ, ಕಸದ ವಾಹನ ಸುಸ್ಥಿತಿಯಲ್ಲಿಲ್ಲ, 7 ಗಂಟೆಗೆ ಬರುವ ಬೆಳಿಗ್ಗೆ 11 ಗಂಟೆ ಆದರೂ ಕೆಲವೊಮ್ಮೆ ತಲುಪೋದಿಲ್ಲ, ವಾಹನ ಸುಸ್ಥಿತಿಯಲ್ಲಿಡುವ ಕೆಲಸವಾಗಬೇಕು ಎಂದರು. ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯ ರಾಜೇಶ್ ಪದ್ಮನಾಭ, ಸ್ವಚ್ಛತಾ ವಾಹನ ಚಾಲಕರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುತ್ತಾರೆ, ಅಧಿಕಾರಿಗಳು ಗಮನ ಹರಿಸಬೇಕೆಂದರು. ಶಾಸಕರಾದ ಸನ್ಮಾನ್ಯ ಎಸ್ ಪರಣ್ಣನವರ ವಿಶೇಷ ಪ್ರಯತ್ನದಿಂದ ಬೆಂಗಳೂರಿನಲ್ಲಿ ಕೊಡವ ಸಮಾಜಕ್ಕೆ 7 ಎಕರೆ ಜಾಗವನ್ನು ನೀಡಿ ಸರ್ವೆ ನಂಬರ್ 21 ಹೊಸಹಳ್ಳಿ ವಿಲೇಜ್, ಜಾಲ, ಯಲಹಂಕ ತಾಲೂಕು ಇಲ್ಲಿ 10% ಹಣವನ್ನು ಕಟ್ಟಿಸಿಕೊಂಡು 1,07,10,000 ರೂಪಾಯಿ ಕೃಷಿಯೇತರ ಅಭಿವೃದ್ಧಿ ಹೊಂದದ ಜಮೀನನ್ನು ನೀಡಿದ್ದು, ಇದು ಕೊಡಗು ಜಿಲ್ಲೆಯ ಸಮಸ್ತ ಜನತೆಗೆ ನಮ್ಮ ಸರ್ಕಾರ, ನಮ್ಮ ಶಾಸಕರು ನೀಡಿದಂಥ ಒಂದು ಕೊಡುಗೆ ಅಂತ ಹೇಳ್ತಾ, ಇದಕ್ಕೆ ನಾವು ಸಂಬಂಧಪಟ್ಟ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಒಂದನೇ ನಿರ್ಣಯವನ್ನು ಕಳಿಸಿಕೊಡ್ಬೇಕು. ಇದರ ಕ್ಯಾಬಿನೆಟ್ ಡಿಸಿಷನ್ ಆಗಿರೋದು 19/4/2025 ಹಾಗಾಗಿ ತಾವು ಇದನ್ನ ಒಂದನೇ ನಿರ್ಣಯವನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡಿಸ್ತಾ ಇದ್ದೀವಿ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಮುಖ್ಯ ತೋಡು ಹಾಗೂ ರಾಜಕಾಲುವೆಗಳ ಹೂಳೆತ್ತುವ ಕಾಮಗಾರಿ 10 ಲಕ್ಷ ರೂಪಾಯಿ ಹೇಳ್ಬಿಟ್ಟು ಒಂದು ದಿನ ನೋಡಬೇಕು. ಈ 10 ಲಕ್ಷ ರೂಪಾಯಿ ವಿರಾಜಪೇಟೆ ಒಂದು 5-6 ವಾರ್ಡಲ್ಲಿ ಆಗಿರ್ಬೋದು ನನ್ನ ಅಭಿಪ್ರಾಯ. ಏಕೆಂತಂದರೆ ಈ 10 ಲಕ್ಷ ಬಡ್ಜೆಟನ್ನು ನಾವು ಈ ಪುರಸಭೆಯಿಂದ ಸಾಮಾನ್ಯ ನಿಧಿಯಿಂದನ ಗೊತ್ತಿಲ್ಲ, ಯಾವ ನಿಧಿ ಅಂತ ಗೊತ್ತಿಲ್ಲ, ಅದನ್ನು ಯಾರು ಎಸ್ಟಿಮೇಟ್ ಮಾಡಿದ್ದು, ಎಷ್ಟೆಲ್ಲ ಮೀಟ್ರ್ ಇದೆ ಈ ಕಾಮಗಾರಿಯಲ್ಲಿ, ಒಂದೊಂದು ವಾರ್ಡಲ್ಲಿ ಎಷ್ಟು ಮೀಟ್ರ್ ಇದೆ ಈ ಕಾಮಗಾರಿಯಲ್ಲಿ, ಎಷ್ಟು ಹಣ ಅದಕ್ಕೆ ವೆಚ್ಚ ಆಗ್ತದೆ ಹೇಳುವ ಒಂದು ಮಾಹಿತಿ ನಮಗೆ ಬೇಕು. ಯಾಕೆಂತಂದರೆ ಇದನ್ನು ನಮ್ಮ ವಿರಾಜಪೇಟೆ ಸುತ್ತಮುತ್ತಲ ವ್ಯಾಪ್ತಿಯ ನಮ್ಮ ಟೋಟಲ್ ವ್ಯಾಪ್ತಿ ಇರೋದು 7 ಕಿಲೋಮೀಟರ್ ಏನೋ ಇರೋದು ನಮ್ಮ ವಿರಾಜಪೇಟೆ ಪುರಸಭೆ. ಅದರಲ್ಲಿ ನಮ್ಮ ಇದರಲ್ಲಿ ನಾವು ಪತ್ರಿಕೆಯಲ್ಲಿ ಬಂದಿದೆ ಏನು ಅಂತ ಹೇಳಿದ್ರೆ, ಹಲವು ದಶಕಗಳ ನಂತರ ಮೊದಲ ಪ್ರಯತ್ನಕ್ಕೆ ಕೈ ಹಾಕಿದ ಆಡಳಿತ ಮಂಡಳಿ 15 ಕಿಲೋಮೀಟರ್ ಸುತ್ತಳತೆ ನಾಲೆಯ ಹೂಳೆತ್ತುವ ಕಾಮಗಾರಿ, 15 ಕಿಲೋಮೀಟರ್ ಹೂಳೆತ್ತುವ ಕಾಮಗಾರಿ ವಿರಾಜಪೇಟೆ ನಗರದೊಳಗೆ ಇದೆಯಾ ತೆಗೆದು ನಮಗೆ ಮುಖ್ಯ ಪ್ರಶ್ನೆ. ಇದು ಇಡೀ ಪತ್ರಿಕೆಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲಿ ಬಂದಿದೆ ಈ ಥರ. ಯಾಕೆಂದರೆ ಇಷ್ಟೊಂದು ದೊಡ್ಡ ಅಮೌಂಟ್, ಯಾಕೆಂದರೆ ನಮ್ಮ ಶಾಸಕರು ಪಾಪ ಅವರ ಪ್ರಯತ್ನದಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಮ್ಮ ಪುರಸಭೆಗೆ ತರ್ತಾ ಇದ್ದಾರೆ. ಅದನ್ನು ದುಂದ ವೆಚ್ಚ ಅಂದರೆ, ಇದಕ್ಕೆ ದುಂದ ವೆಚ್ಚ ಅಂತ ಹೇಳೋದು, ಇದು ನಿಜವಾಗಿ ದೊಡ್ಡ ಭ್ರಷ್ಟಾಚಾರ. ಯಾಕೆಂದರೆ ಇಷ್ಟೊಂದು ದೊಡ್ಡ 10 ಲಕ್ಷ ರೂಪಾಯಿ, ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ನೆರೆದಿರುವಂತಹ ಸರ್ವ ಕೊಡವೇತರ ಜನಾಂಗದವರ ಒಂದು ಏಳಿಗೆಗಾಗಿ ಶ್ರಮಿಸ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇದ್ವಿ. ಹಾಗಾಗಿ ಇವತ್ತು ಅವರು ಮಾಡಿದಂತಹ ಒಂದು ವಿಚಾರ ಬಹಳ ವಿಶೇಷವಾದದ್ದು. ಹಾಗಾಗಿ ಇದಕ್ಕೆ ಸದಸ್ಯರಾದ ಮೊಹಮ್ಮದ್ ರಾಫಿ ಅವರು ಹೇಳಿರುವಂತಹ ವಿಚಾರದ ಮೇಲೆ ನಾವು ನಿರ್ಣಯವನ್ನು ಮಾಡುವ ಅಂತ ಹೇಳೋದು ನನ್ನ ಅಭಿಪ್ರಾಯ. ಈಗಾಗಲೇ ಮಾನ್ಯ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಳು ನಮ್ಮ ಕೊಡವರ ಅಭಿವೃದ್ಧಿಗೋಸ್ಕರ ಕೊಡವ ಜನಾಂಗದ ಏನು ಬೆಂಗಳೂರಲ್ಲಿ ಪುರ ಸಮಾಜ ಮತ್ತು ಶಾಲೆಗಳು ಹಲವು
ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗೆಯೇ ಅದಕ್ಕಾಗಿ ಕೊಡೋರ ಉದ್ದೇಶಕ್ಕಾಗಿ ಒಂದು ಒಳ್ಳೆಯ, ಯಾಕೆಂತ ಹೇಳಿದ್ರೆ ಸಾಧಾರಣ ಒಂದು 50 ಕೋಟಿ ಆಸ್ತಿಯನ್ನು ಸರ್ಕಾರದ ಇದರಿಂದ ಕೇವಲ 10%, 1 ಕೋಟಿ ಚಿಲ್ಲರೆಗೆ ಮಾಡಿಕೊಟ್ಟಿದ್ದು ಇಡೀ ಕೊಡೋ ಜನಕ್ಕೆ ಭಾಳ ಒಳ್ಳೆಯದಾಗಿದೆ. ಹಾಗೆ ಅವರಿಗೆ ಶಾಸಕರಿಗೆ, ಅವರಿಗೆ ವಿರಾಜಪೇಟೆ ಇವತ್ತಿನ ಪಟ್ಟಣ ಪಂಚಾಯಿತಿ ಪುರಸಭೆಯ ಸರ್ವ ಸದಸ್ಯರ ಅಭಿಪ್ರಾಯವು ಒಳ್ಳೆಯ ಅಭಿಪ್ರಾಯ ಸ್ವಾಗತ ಬಯಸ್ತೇನೆ. ಹಾಗೆ ಅವರಿಗೂ ಅಷ್ಟೇ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆಗೆ ಹೆಚ್ಚು ಅಭಿವೃದ್ಧಿಯನ್ನು ಇಟಾಚಿ ಅದು ಒಂದು ದಿವಸ 9 ಗಂಟೆ ಕೆಲಸ ಮಾಡಿದ್ರೆ 9,000 ರೂಪಾಯಿ. ಯಾವುದು ಇಟಾಚಿ 9 ಗಂಟೆ ಮಾಡೋದ್ರೆ 8 ಗಂಟೆ ಮಾಡೋದು ಪರವಾಗಿಲ್ಲ, 9 ಗಂಟೆ ಮಾಡಿದ್ರು 9,000 ರೂಪಾಯಿ. ಒಂದು ತಿಂಗಳಿಗೆ ಮಾಡಿದ್ರೆ ಕೆಲಸ 2,70,000 ರೂಪಾಯಿ ಆಗೋದು. ಒಂದು ತಿಂಗಳು ಕೆಲಸ ಮಾಡಿದ್ರೆ ಇಡೀ ವಿರಾಜಪೇಟೆ ಉಳಿಸ್ಬೋದು. ಅದು ಬರೀ 30 ದಿವಸಕ್ಕೆ 2,70,000 ರೂಪಾಯಿ ಖರ್ಚಾಯ್ತದೆ. ಅದನ್ನ ಹೋಗಿ ಎರಡು ತಿಂಗಳು ಇಟ್ಕೊಳ್ಳುವ. 2 ತಿಂಗಳು ಕೆಲಸ ಮಾಡಿದ್ರೆ 5,40,000 ರೂಪಾಯಿ. ಯಾಕೆಂತಂದ್ರೆ ಇಲ್ಲಿ ವಿರಾಜಪೇಟೆಯಲ್ಲಿ ಅತಿ ಹೆಚ್ಚು ಉಳಿಸುವ ವಾರ್ಡ್ ಅಂತ ಹೇಳಿದ್ರೆ ಒಂದು ನಮ್ಮ ಕುಟಪ್ಪನವರ ವಾರ್ಡ್, ಒಂದು ಸುಭಾಷ್ ವಿಜಯನಗರ, ಒಂದು ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರಾದ ಸುಣ್ಣದ ಬೀದಿ ಕೆಳಗೆ. ಈ 3 ಸದಸ್ಯರ ವಾರ್ಡ್ ಹೇಳ್ತೀನಿ. ಯಾರ ಗಮನಕ್ಕೂ ಬರದೆ, ಮುಖ್ಯಾಧಿಕಾರಿ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅಥವಾ ಯಾವುದೇ ಸದಸ್ಯರ ಗಮನಕ್ಕೆ ಬರದೆ ಅವರೇ ಬಸ್ನಲ್ಲಿ ತಗೊಂಡು ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡಿದಂತ ಒಂದು ವಿಚಾರ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಸೊ ಅದ್ರ ಬಗ್ಗೆ ಏನು ನೀವು ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಮಂಡಿಸಿ.